Dear friends, welcome to my YouTube channel, The Classic Corner. ಆ, ಈಗ ನಾನು ಇನ್ನೊಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಯನ್ನ ಬಿಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ನಾನು ಹೇಳಿದ್ದೀನಿ, ಒಂದು ಕ್ವಶನ್ ಪೇಪರ್ ಅನ್ನ ಬಿಡಿಸ್ಬೇಕಾದ್ರೆ ಇನ್ ಡೀಟೇಲ್ ಆಗಿ ಬಿಡಿಸ್ಬೇಕು. ಯಾವುದಾದ್ರೂ ಒಂದು ಕ್ವಶನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಕ್ವಶನ್ ಯಾವ ಟಾಪಿಕ್ಕಿಗೆ ಪಟ್ಟಿದೆ ಅದನ್ನ ಆ ಟಾಪಿಕ್ ಅನ್ನ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಬಿಡಿಸ್ಬೇಕು. ಓಕೆ, ಮೊದಲು ಏನ್ ಮಾಡ್ರಿ, ಒಂದ್ ರೌಂಡ್ ಕ್ವಶನ್ ಆನ್ಸರ್ ಓದ್ರಿ ಒಂದ್ 25-30. ಆಮೇಲೆ ಯಾವ್ದಾದ್ರು ಒಂದ್ ಕ್ವಶನ್ ಅನ್ನ ತಗೊಂಡು ಅದನ್ನ ಇನ್ ಡೀಟೇಲ್ ಆಗಿ ನೀವು ಸಾಲ್ವ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಪ್ರಿಪೋಸಿಷನ್ ಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಅನ್ನ ತಗೊಂಡಿದ್ರಿ ಅಂತಂದ್ರೆ ನೀವು ಆ ಕ್ವಶನ್ ಅನ್ನ ಬಿಡಿಸ್ರಿ. ಆಮೇಲೆ ಆ ಪ್ರಿಪೋಸಿಷನ್ ಅನ್ನ ಚಾಪ್ಟರ್ ಅನ್ನ ನೀವು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ಬೇಕು. ಅಂದ್ರೆ ಪ್ರಿಪೋಸಿಷನ್ ಎಲ್ಲಾ ಓದ್ದಂಗ ಆಗುತ್ತೆ. ಅದು ಒಂದೇ ಕ್ವಶನ್ ಓದದೇನೆ ಬೇರೆ ಬೇರೆ ಪ್ರಿಪೋಸಿಷನ್ ನೀವು ಕಲ್ತಂಗ ಆಗತ್ತೆ. ಬಹಳಷ್ಟು ಪ್ರಿಪೋಸಿಷನ್ ಇರ್ತಾವ. ಇನ್, ಇಂಟು, ಆನ್, ಅಪಾನ್, ಬೈ, ವಿತ್, ಓಕೆ, ಅಮಾಂಗ್, ಬಿಟ್ವೀನ್, with a view to, in order to, in case of, owing to, due to, okay, with reference to. There are many preposition. ಅಂತವುಗಳನ್ನೆಲ್ಲ ಸ್ವಲ್ಪ ನೀವು ಎಲ್ಲಿ ಯೂಸ್ ಮಾಡ್ತಾರ ಅನ್ನೋದನ್ನ ಸ್ಟಡಿ ಮಾಡ್ಕೋತ ಹೋಗ್ಬೇಕು. ಆ ಕ್ವಶನ್ ಜೊತೆಗೆ ಓದಿದ್ರಿ ಅಂದ್ರ ಸ್ವಲ್ಪ ಹೆಚ್ಚು ನೆನಪಿನಲ್ಲಿ ಉಳಿತದ. ಆ ರೀತಿಯಾಗಿ ಕ್ವಶನ್ ಪೇಪರ್ ಅನ್ನ ಬಿಡಿಸೋದು ನೋಡ್ಬೇಕು. ಈಗ ಒಂದು ಕ್ವಶನ್ ಇದೆ ಇಲ್ಲಿ. ಇದು ಓಲ್ಡ್ ಕ್ವಶನ್ ಪೇಪರ್. ಯಾವ ಕ್ವಶನ್ ಪೇಪರ್ ಅಂತ ಗೊತ್ತಿಲ್ಲ, ಬಟ್ ಓಲ್ಡ್ ಕ್ವಶನ್ ಪೇಪರ್ ತಂದಿದ್ದು ಗ್ರೂಪ್ ಸಿ ದಂದು ಇರಬೇಕು. ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಂತ ಇದೆ. 4 ವರ್ಡ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಏನಂದಿದ್ದಾರೆ, ಕರೆಕ್ಟ್ ಆದಂತ ಸ್ಪೆಲ್ಲಿಂಗ್ ಇರುವಂತ ವರ್ಡ್ ಯಾವುದು ಅಂತ ಕೇಳಿದಾರೆ. ಓಕೆ, ಇದನ್ನ ಹೆಂಗ್ ಬಿಡಿಸ್ಬೇಕ್ರಿ ಇಂತಾವು ರೂಲ್ಸ್ ಇರ್ತಾವನ್ರಿ ಇವಕ್ಕ ಅಂತ ಕೇಳಿದ್ರ, ನೋ ರೂಲ್ಸ್ ಎಟ್ ಆಲ್. ಇದು ಯಾವಾಗ ಬರ್ತತಂದ್ರ, ಯಾರಿಗೆ ಇಂತ ಕ್ವಶನ್ಸ್ ಅನ್ನ ಬಿಡ್ಸಾಕ್ ಬರ್ತತಂದ್ರ, ಆನ್ಸರ್ ಯಾರಿಗ್ ಗೊತ್ತಾಗುತ್ತಂತಂದ್ರೆ, ಯಾರಿಗೆ ಓದುವಂತ ಹ್ಯಾಬಿಟ್ ಇದೆಯೋ, ಯಾರಿಗೆ ರೀಡಿಂಗ್ ಹ್ಯಾಬಿಟ್ಸ್ ಇದೆಯೋ ಅವರಿಗೆ ಮಾತ್ರ ಇಂತ ಕ್ವಶನ್ಸ್ ಅನ್ನ ಬಿಡ್ಸಾಕ್ ಬರುತ್ತೆ. ಉಳಿದವ್ರಿಗೆ ಯಾರಿಗೂ ಬರುದಿಲ್ಲ. ಅದು ಒಂದೇ ದಾರಿ. ಇದಕ್ಕೆ ಓದುವಂತ ರೂಢಿ ಇರ್ಬೇಕು, ಹೆಚ್ಚು ಓದ್ತಿರ್ಬೇಕು. ಅದರಲ್ಲೂ ನ್ಯೂಸ್ ಪೇಪರ್ ಹೆಚ್ಚು ಓದ್ತಾ ಇದ್ರ ಇಂಥವು ಈಸಿಯಾಗಿ ಸಾಲ್ವ್ ಮಾಡ್ತೀರಿ. ಬೇರೆ ಯಾವ ದಾರಿನೂ ಇದಕ್ಕ ಬರುದಿಲ್ಲ, ಸಿಗುದಿಲ್ಲ. ಓಕೆ, ನೀವು ಓದಲೇಬೇಕು ಎಷ್ಟೊತ್ತಿದ್ರು. ಅವರಿಗೆ ಮಾತ್ರ ಇದು ಗೊತ್ತಾಗ್ತದ. ಓಕೆ, ನ್ಯೂಸ್ ಪೇಪರ್ದಲ್ಲಿ ಈ ಸ್ಯಾಟಲೈಟ್ ಅನ್ನೋ ಪದನ ಒಂದ್ ತಿಂಗಳು ಓದ್ತಾ ಇದ್ರೆ ಒಂದ್ 4-5 ಸಲ ನೋಡಿರ್ತೀರಿ, ನೀವು ಅದನ್ನ ಓದಿರ್ತೀರಿ. ಅದನ್ನೇ ಆರಾಮಾಗಿ ನೆನ್ಪಿನಲ್ಲಿ ಉಳಿದು ಬಿಟ್ಟಿರ್ತದ. ನೀವು ತಿಂಗಳಿಗೆ ಅಥವಾ ವಾರಕ್ಕೂ 4-5 ಸಲ ಬಂದಿರ್ಬೋದು. ಟೈಮ್ಸ್ ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. ಇದು ಒಂದೇ ವರ್ಡ್ ಅಲ್ಲ, ಬೇರೆ 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 ವರ್ಡ್ ಬರ್ತಿರ್ತಾವ, ಅವು ರಿಪೀಟ್ ಆಗ್ತಿರ್ತಾವ ನ್ಯೂಸ್ ಪೇಪರ್ದಲ್ಲಿ. 1 ಅವರ್ 2 ಅವರ್ ನ್ಯೂಸ್ ಪೇಪರ್ ಓದಿದ್ರಂದ್ರ, ಅಟ್ ಲೀಸ್ಟ್ 1 ಅವರ್ ನ್ಯೂಸ್ ಪೇಪರ್ ಓದಿದ್ರಂದ್ರ ಬಹಳಷ್ಟು ವರ್ಡ್ಸ್ ಗಳು ಇಂಥವು ಸಿಗ್ತಿರ್ತಾವ ನಿಮಗೆ. ಕನ್ಫ್ಯೂಷನ್ಸ್ ಇರ್ತಾವಲ್ಲ, ನಿಮಗ್ ಕನ್ಫ್ಯೂಸ್ ಆಗ್ತಿರ್ತಾವಲ್ಲ, ಅಂತ ವರ್ಡ್ಸ್ ಸಿಗ್ತಿರ್ತಾವ. ಓಕೆ, ಅದಕ್ಕಾಗಿ ಓದುವಂತ ರೂಢಿ ಇದ್ದವ್ರಿಗೆ ಮಾತ್ರ ಇಂಥ ಕ್ವಶನ್ಸ್ ಅನ್ನ ಬಿಡಿಸಬಹುದು. ಇಲ್ಲದೆ ಇದ್ರೆ ಆಗೋದಿಲ್ಲ ಅದು. ಫಾರ್ ಎಕ್ಸಾಂಪಲ್, 10 ಜನದಾಗ 10 ಅಪರಿಚಿತರ ಜನದೊಳಗ ನಿಮ್ ಫ್ರೆಂಡ್ ಯಾರು ಅಂತ ನಿಮ್ಗೆ ಪಕ್ಕ ಗೊತ್ತಾಗುತ್ತದ. ಓಕೆ, ಯಾಕೆ ಗೊತ್ತಾಗುತ್ತಂದ್ರೆ ನಿಮ್ ಫ್ರೆಂಡ್ ನೀವು ನೋಡಿರ್ತಿರಲ್ಲ, ಮೇಲಿಂದ ಮೇಲೆ ಅವನ್ನ ನೋಡಿರ್ತೀರಿ, ಅವನ್ ಬಿಹೇವಿಯರ್ ಗೊತ್ತಾಗುತ್ತ. ದೂರಿಂದ ಅವ್ನ್ ನೋಡಿದ್ರು ಇವ ನಮ್ ಫ್ರೆಂಡ್ ಅಂತ ಗೊತ್ತು ಮಾಡ್ಕೋತೀರಿ, ನೀವು ಕಂಡು ಹಿಡಿತೀರಿ 10 ಜನರ ಅಪರಿಚಿತರೊಳಗ. ಸೊ ಅದೇ ರೀತಿ ಇದು ಇಮಿಡಿಯೇಟ್ ಆಗಿ ನೋಡಿದ ತಕ್ಷಣ ಓ ಇದೇ ಇದು ಸ್ಪೆಲ್ಲಿಂಗು. ಯಾಕಂದ್ರೆ ಇದನ್ನ ಬಹಳ ಸಲ ನೋಡಿರ್ತಿರಲ್ಲ ನ್ಯೂಸ್ ಪೇಪರ್ದಲ್ಲಿ, ಅದು ಮೈಂಡ್ ನಲ್ಲಿ ಉಳಿದಿರ್ತದ. ಅಂಡ್ ಇಂತ ಕನ್ಫ್ಯೂಷನಿಂಗ್ ಅಥವಾ ಕನ್ಫ್ಯೂಷನ್ ಇರ್ತಾವಲ್ಲ ವರ್ಡ್ಸ್, ಅಂತವು ವರ್ಡ್ಸ್ ಬಂದಾಗ ಸ್ವಲ್ಪ ಸ್ಟಾಪ್ ಮಾಡಿ ಕಾನ್ಸಂಟ್ರೇಟ್ ಮಾಡ್ಬೇಕು. ಓ ಡಬಲ್ ಎಲ್ ಇದೆ, ಟಿ ಇ ಇದೆ, ಈ ತರ ನೀವು ನೋಡ್ಕೊಳ್ಬೇಕು. ಒಂದ ಎಲ್ ಇಲ್ಲ, 2 ಎಲ್ ಅದಾವ ಅಂತ ಈ ತರ ಅಲ್ಲೇ ವಿಚಾರ ಮಾಡ್ಬೇಕು. ಅಂದ್ರೆ ಸ್ವಲ್ಪ ನೆನಪಿನಲ್ಲಿ ಉಳ್ದಂಗ ಆಗತ್ತದ. ಓಕೆ, ಲೈಕ್ ದಿಸ್ ಈ ತರ ಬಿಡಿಸ್ಬೇಕು. ಇದರಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಂತಂದ್ರ ಸೆಟಲೈಟ್.
ಓಕೆ, ನೋಡಿದ ತಕ್ಷಣ ಗೊತ್ತಾಗತ್ತ ಓದ್ದವ್ರಿಗೆ, ಯಾರು ಓದುವಂತ ರೂಢಿ ಇರ್ತತ, ಏನು ಅವಶ್ಯಕತೆ ಇರುದಿಲ್ಲ ಆಪ್ಷನ್ ನೋಡುದು ಅವಶ್ಯಕತೆ ಇಲ್ಲ, ಅಥವಾ ನೋಡಿದ್ರು ಸಹಿತ ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ ಅಂತೇಳಿ ಇಮ್ಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಬಿಕಾಸ್ ನೀವು ಬಹಳ ಸಲ ಅದನ್ನ ಓದಿರ್ತೀರಿ, ಅದನ್ನ ನೋಡಿರ್ತೀರಿ. ಇದೇ ಸೆಟಲೈಟ್ ಅನ್ನ ನೀವು ಎಷ್ಟು ಸಲ ನೀವು ಹೇಳಿಲ್ಲ, ಬಹಳ ಸಲ ಹೇಳಿರ್ತೀರಿ. ನಿಮ್ಗ ಸ್ಪೆಲ್ಲಿಂಗ್ ಗೊತ್ತಿರದೇ ಇದ್ರು, ಕನ್ನಡದ ಮೀನಿಂಗ್ ಗೊತ್ತಿರದೇ ಇದ್ರು, ಇಂಗ್ಲಿಷ್ ವರ್ಡ್ ಅನ್ನೇ ಬಹಳ ಸಲ ಮಾತಾಡಿರಿ. ಅದನ್ನ ಉಪಗ್ರಹ ಅನ್ನುವ ಬದಲಾಗಿ ಸ್ಯಾಟಲೈಟ್ ಅಂತಾನ ಬಹಳ ಸಲ ಹೇಳಿರಿ ನೀವು. ಆದ್ರೆ ಅದ್ರ ಸ್ಪೆಲ್ಲಿಂಗ್ ತಿಳ್ಕೊಳಕ, ಅದ್ರ ಮೀನಿಂಗ್ ತಿಳ್ಕೊಳಕ ಪ್ರಯತ್ನ ಪಟ್ಟಿರುದಿಲ್ಲ. ಬಹಳಷ್ಟು ಏನು ಇಂಗ್ಲಿಷ್ ವರ್ಡ್ಸ್ ಅನ್ನ ಮಾತಾಡ್ತಿರ್ತೀವಲ್ಲ, ಅವುಗಳನ್ನಷ್ಟೇ ನೀವು ಸ್ಪೆಲ್ಲಿಂಗ್ಸ್ ಮೀನಿಂಗ್ ತಿಳ್ಕೊಂಡ್ರಿ ಅಂದ್ರ ಬಹಳಷ್ಟು ಶಬ್ದ ಸಂಗ್ರಹ ನಿಮ್ಮಲ್ಲಿ ಆಗ್ತದ. ಓಕೆ, ಅದನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದ್ರ ಜೊತೆಗೆ ಇದನ್ನು ಯಾವ್ದ್ರ ಬಗ್ಗೆ ಇದ್ದಿದ್ದು ಟಾಪಿಕ್, ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಬಗ್ಗೆ ಇದೆ. ಇಂಥವು ಒಂದಿಷ್ಟು 10, 15, 25 ಬೇರೆ ವರ್ಡ್ ಅನ್ನ ನೋಡ್ಬೇಕು. ಇದಕ್ಕೊಂದಕ್ಕೆ ಸೀಮಿತ ಆಗಬಾರ್ದು, ಇದನ್ನ ಬಿಟ್ಟು ಬಿಡಬಾರ್ದು. ಇದು ಮುಗಿತಿಲ್ಲ, ಇದನ್ನ ಬಿಟ್ಟು ಬಿಡು ಅಷ್ಟೇ. ಏನು ಇದನ್ನ ಸಾಲ್ವ್ ಮಾಡಿ ಮುಂದಿನ ಕ್ವಶನ್ಗೆ ಹೋಗ್ಬಾರ್ದು. ಓಕೆ, ಮೊದಲೊಂದು ರೌಂಡ್ ಹಂಗ್ ಮಾಡ್ರಿ, ಓದುದನ್ನ ಸ್ಟಾಪ್ ಮಾಡಬಾರ್ದು. ಅಂದ್ರ ಈ ಕ್ವಶನ್ ಪೇಪರ್ ಅನ್ನು ಬಿಡಿಸುವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು 20, 10, 15, 5 ಇಂಥ ವರ್ಡ್ಸ್ ಅನ್ನ ನೋಡ್ಬೇಕು. ಓಕೆ, ಈ ಟಾಪಿಕ್ ಗೆ ಸಂಬಂಧಪಟ್ಟ ಹಾಗೆ 2 ತರ ಕ್ವಶನ್ ಬರ್ಬೋದು ಇಲ್ಲಿ. 3 ಆಪ್ಷನ್ ತಪ್ಪು ಕೊಟ್ಟು, ಸ್ಪೆಲ್ಲಿಂಗ್ ತಪ್ಪಿದ್ದಂತ ವರ್ಡ್ ಕೊಟ್ಟು, ಒಂದು ಕರೆಕ್ಟ್ ಇದ್ದಂತ ಸ್ಪೆಲ್ಲಿಂಗ್ ವರ್ಡ್ ಅನ್ನ ಕಂಡುಹಿಡೀರಿ ಅಂತ ಕೇಳ್ಬೋದು. ಇದು ಒಂದು ಆಪ್ಷನ್. 4 ಆಪ್ಷನ್ ಕೊಡ್ತಾರ, ಅದರಲ್ಲಿ 3 ಕರೆಕ್ಟ್ ಇರ್ತಾವ, 3 ವರ್ಡ್ ಕರೆಕ್ಟ್ ಇರ್ತಾವ. ಬೇರೆ ಬೇರೆ ವರ್ಡ್ ಕೊಟ್ಟಿರ್ತಾರ, ಒಂದು ತಪ್ಪು ಇರ್ತತ, ಅದನ್ನ ಕಂಡುಹಿಡೀರಿ ಅಂತಾನು ಕೇಳ್ಬೋದು. ಓಕೆ, ಲೈಕ್ ದಿಸ್. ರಾಂಗ್ಲಿ ಸ್ಪೆಲ್ಟ್ ವರ್ಡ್ ಅಂತಾನು ಕೇಳ್ಬೋದು. ಲೈಕ್ ದಿಸ್, ಐಡೆಂಟಿಫೈ ದ ರಾಂಗ್ಲಿ ಸ್ಪೆಲ್ಟ್ ವರ್ಡ್, ಲೈಕ್ ದಿಸ್. ಇಂಥ ಒಂದಿಷ್ಟು ವರ್ಡ್ ಅನ್ನ ನೋಡು ನಾವೀಗ. ಓಕೆ, ನೋಡ್ರಿ, ಅಕಮಡೇಷನ್, 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 ಇದು ತಿಳ್ಕೊಡ್ರಿ. ಈಗ ಓದ್ದವ್ರು ಇದ್ರಂದ್ರ, ನೀವು ಮೇಲಿಂದ ಮೇಲೆ ನ್ಯೂಸ್ ಪೇಪರ್ ಅಥವಾ ಓದುವಂತ ರೂಢಿ ಇದ್ದವ್ರಿಗೆ ಇಮಿಡಿಯೇಟ್ ಆಗಿ ಇದ್ರಲ್ಲೇನು ಏನು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿರಲ್ಲ. ನೋಡಿದ ತಕ್ಷಣ ಇದು ಅಲ್ಲ ಅಂತ ಗೊತ್ತಾಗ್ಬಿಡ್ತದೆ. ಹೆಂಗೆ ಅಪರಿಚಿತರೊಳಗೆ, ಫಾರ್ ಎಕ್ಸಾಂಪಲ್ ನಿಮ್ ಫಾದರ್, ಮದರ್, ನೀವು ಬಹಳಷ್ಟು ಜನದ ಜೊತೆಗೆ ಅವ್ರು ಇದ್ರು ಅಂತಂದ್ರೆ, ಅಲ್ಲಿ ಗ್ರೂಪ್ ನಲ್ಲಿ ಇದ್ರು ಅಂದ್ರೆ ನಿಮಗೆ ಇಮಿಡಿಯೇಟ್ ಆಗಿ ನಮ್ ಫಾದರ್, ನಮ್ ಮದರ್, ಸಿಸ್ಟರ್, ಬ್ರದರ್ ಅಂತ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರ ನಾವು ನಾವು ಅವ್ರ ಜೊತೆಗೇನೆ ಬಹಳ ದಿನ ಅಥವಾ ಯಾವಾಗ್ಲೂ ಅವ್ರ ಜೊತೆಗೇನೆ ಇರ್ತೀವಲ್ಲ. ಹಾಗೇನೆ ನೀವು ಬಹಳಷ್ಟು ನಿಮ್ಮ ಟೈಮ್ ಅನ್ನ ಓದುದ್ರ ಜೊತೆಗೆ ಕಳೆದಾಗ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ, ಇದು ಇದೇ ವರ್ಡ್ ಇದು ಅಂತೇಳಿ. ಲೈಕ್ ದಿಸ್. ಓಕೆ, ಈಗ ನೋಡಿ, ಅಕಮಡೇಷನ್, ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಅಕಮಡೇಷನ್. ನೀವು ನ್ಯೂಸ್ ಪೇಪರ್ದಲ್ಲಿ ಇಂಥವು ಬಂದಾಗ ಸ್ವಲ್ಪ ಸ್ಟಾಪ್ ಮಾಡಿ ನೆನ್ಪು ಮಾಡ್ಕೊಳ್ಬೇಕು. ಡಬಲ್ ಸಿ ಬರ್ತತ, ಡಬಲ್ ಎಂ ಬರ್ತತ, ಇಂಥವು ನೆನ್ಪು ಮಾಡ್ಕೊಳ್ಬೇಕು. ಅಟ್ಲೀಸ್ಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೆನ್ಪು ಮಾಡ್ಕೊಳ್ಬೇಕು. ಇಲ್ಲ ಕಾಮನ್ ಆಗಿ ರೀಡಿಂಗ್ ಹ್ಯಾಬಿಟ್ ಇದ್ದಾಗ ಅವು ನೆನ್ಪು ಉಳಿದೇ ಉಳಿತಾವ. ಓಕೆ, ಆದ್ರೂ ಈ ತರ ನೋಡ್ಕೊಂಡ್ರೆ ಇನ್ನಿಷ್ಟು ನೆನ್ಪು ಉಳಿತಾವ. ಅಕಮಡೇಷನ್, ದಿಸ್ ಇಸ್ ದ ಕರೆಕ್ಟ್. ACCOMMODATION, ಡಬಲ್ ಸಿ ಡಬಲ್ ಎಂ, ಅಕಮಡೇಷನ್. ಇಲ್ಲಿ ನೋಡ್ರಿ, ಕಾನ್ಸೈನ್ಸ್ ನೋಡ್ರಿ, ಈ ಕಡೆ ಅಲ್ದ ಈ ಕಡೆ ಇದು ಕಾನ್ಸೈನ್ಸ್ ಇದೆ ನೋಡ್ರಿ. ಕಾನ್ಸೈನ್ಸ್ ಬರೆಯುವಾಗನು ಹಾಗೆ ನಿಮ್ಗೆ ಓದು ಗೊತ್ತಿತ್ತಂದ್ರೆ ಇಮಿಡಿಯೇಟ್ ಆಗಿ ರೈಟ್ ಆನ್ಸರ್ ಕರೆಕ್ಟ್ ಸ್ಪೆಲ್ಲಿಂಗ್ ಬರೀತಿರ್ತೀರಿ ನೀವು. ಓಕೆ, ಅಷ್ಟು ಫಾಸ್ಟ್. ನೋಡ್ರಿ, ಕಾನ್ಸೈನ್ಸ್ ಅಷ್ಟು ಫಾಸ್ಟ್ ಆಗಿ ಬರೀತೀರಂತ, ಅಂದ್ರೆ ಅಷ್ಟು ನಿಖರವಾಗಿ ಬರೀತೀರಂತ, ಫಾಸ್ಟ್ ಬರೆದ್ರು ಸಹಿತ. ಓಕೆ, ಸೊ ಕಾನ್ಸೈನ್ಸ್ ಇದು ತಪ್ಪು. ದಿಸ್ ಇಸ್ ದ ರೈಟ್ ಆನ್ಸರ್, ಕಾನ್ಸೈನ್ಸ್. ಕಾನ್ಸೈನ್ಸ್ ಅಂದ್ರೆ ವಿವೇಚನೆ ಅಂದಂಗ. ಓಕೆ, ಕಾನ್ಸೈನ್ಸ್. ನೆಕ್ಸ್ಟ್ ಇದನ್ನ ನೋಡ್ರಿ, ಪ್ರಿವಿಲೇಜ್, ಡಿ ಬರೋದಿಲ್ಲ, ತಪ್ಪು. ಪ್ರಿವಿಲೇಜ್ ರೈಟ್ ಆನ್ಸರ್. ಪ್ರಿವಿಲೇಜ್, ಈ ಎ ಐತ್ ನೋಡ್ರಿ, ಪ್ರಿವಿಲೇಜ್. ಇಲ್ಲಿ ಇಲ್ಲ, ವಿ ಎಲ್ ಐತೆ ಡೈರೆಕ್ಟ್. ದಿಸ್ ಇಸ್ ದ ರೈಟ್ ಆನ್ಸರ್. ವಿಶೇಷಾಧಿಕಾರ ಅಂತಿರಲ್ಲ, ಪ್ರಿವಿಲೇಜಸ್. ದಿಸ್ ಇಸ್ ದ ರೈಟ್ ಆನ್ಸರ್. ಎಂಬರಾಸ್ಮೆಂಟ್ ನೋಡ್ರಿ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್, ಎಂಬರಾಸ್ಮೆಂಟ್. ಡಬಲ್ ಆರ್ ಡಬಲ್ ಎಸ್ ಬರ್ತದ. ಅವೆರಡು ನೆನಪಿದ್ರಂದ್ರ ತಿಳ್ಕೊಂಡ್ಬಿಡ್ಕ, ಇಲ್ಲಿ ಒಂದ್ ಆರ್ ಐತೆ, ತಪ್ಪು. ಇಲ್ಲಿ ಒಂದ್ ಎಸ್ ಐತೆ, ತಪ್ಪು. ಇಲ್ಲಿ ಒಂದ್ ಆರ್ ಐತೆ, ತಪ್ಪು. ದಿಸ್ ಇಸ್ ದ ರೈಟ್ ಆನ್ಸರ್, ಡಬಲ್ ಆರ್ ಡಬಲ್ ಎಸ್. ಹಿಂಗ ನೆನ್ಪಿಟ್ಕೊಂಡಿರ್ಬೇಕು ನೀವು. ಇಲ್ಲಿ ಒಮ್ಮೊಮ್ಮೆ ಇಲ್ಲೂ ಮಿಸ್ಟೇಕ್ ಮಾಡಿರ್ತಾನ, ಡಬಲ್ ಆರ್ ಡಬಲ್ ಎಸ್ ಕೊಟ್ಟನು
ಬೇರೆ ಏನಾದರೂ ಇಲ್ಲ ಈ ಬರಿ ಬದ್ಲಿ ಎ ಬರ್ದಿರ್ತಾನ. ಓಕೆ, ನೀವು ಓದ್ತಾ ಇದ್ರ ಯಾವುದು ಕರೆಕ್ಟ್ ಸ್ಪೆಲ್ಲಿಂಗ್ ಇದ್ದಂತ ವರ್ಡ್ ಯಾವ್ದು ಅನ್ನೋದು ಪಕ್ಕ ಗೊತ್ತಾಗುತ್ತೆ. ಓಕೆ, ಈ ತರ ನೀವು ಕೆಲವೊಂದಿಷ್ಟು ವರ್ಡ್ಸ್ ಅನ್ನ ಆ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಬೇರೆ ಟಾಪಿಕ್ ಇರ್ಬೋದು, ಆ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ವರ್ಡ್ಸ್ ಅನ್ನ ನೀವು ವರ್ಡ್ಸ್ ಆಗಿರ್ಬೋದು ಅಥವಾ ಮತ್ತೊಂದು ವಿಷಯ ಆಗಿರ್ಬೋದು, ಅದನ್ನ ಇನ್ ಡೀಟೇಲ್ ಆಗಿ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡಬೇಕು. ಈ ತರ ಕ್ವಶನ್ ಪೇಪರ್ ಅನ್ನ ಬಿಡಿಸಿದ್ರೆ ನಿಮ್ಮ ಬೇರೆ ಎಕ್ಸಾಮ್ ಬರೀತಿರ್ತೀರಿ ನೋಡ್ರಿ, ಅವಕ್ಕ ಹೆಲ್ಪ್ ಆಗ್ತಿರ್ತಾವ. ಯಾರಿಗ್ ಗೊತ್ತು ಇದು ಇರ್ಬೋದಲ್ಲ ಆ ಮುಂದಿನ ಎಕ್ಸಾಮ್ದಲ್ಲಿ, ಇದು ಇರ್ಬೋದು ಅಥವಾ ಇದು ಇರ್ಬೋದು ಅಥವಾ ಇದು ಇರ್ಬೋದು. ಇರದೇ ಇದ್ರು ನಿಮ್ ನಾಲೆಜ್ ಬೆಳೀತತಲ್ಲ, ಅದು ಬೇರೆ ಕಡೆಗೆ ಇನ್ನೊಂದು ಕಡೆಗೆ ಹೆಲ್ಪ್ ಆಗ್ತಿರ್ತತ. ಓಕೆ, ಆ ಅರ್ಥದಲ್ಲಿ ನೀವು ಕ್ವಶನ್ ಪೇಪರ್ ಅನ್ನ ಓದುವ ಬಿಡಿಸುವ ರೂಢಿಯನ್ನು ಇಟ್ಕೊಳ್ಬೇಕು. ಇನ್ ಡೀಟೇಲ್ ಆಗಿ ಬಿಡಿಸ್ಬೇಕು, ಇನ್ ಡೆಪ್ತ್ ಆಗಿ ಬಿಡಿಸ್ಬೇಕು. ಓಕೆ, ಇದರೊಂದಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.